ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವನ್ನ ಅಪಾರ್ಥ ಮಾಡ್ಕೊಂಡ್ರೂ ಪರವಾಗಿಲ್ಲ, ಆದ್ರೆ ನಿಮ್ ಜೀವಕ್ಕೇನು ಅಪಾಯ ಆಗ್ಲಿಲ್ವಲ್ಲ ಅಂತ ಖುಷಿ ಆಗ್ತಿದೆ. ಹೌದು, ಆ ಸೀರೆನ್ ಮೇಲಿಂದ ಕೆಳಗೆ ಬಿಟ್ಟವ್ರು ಯಾರು? ಅತ್ತೆ ಕುತ್ತಿಗೆಗೆ ಸಿಕ್ಸಿದ್ಯಾರು? ಆ ಸೀರೆನ ಗಟ್ಟಿಯಾಗಿ ಎಳ್ಕೊಂಡಿದ್ಯಾರು? ಮೊದಲು ಈ ಪ್ರಶ್ನೆಗೆ ಉತ್ತರ ಕೊಡಿ. ಗಾನವಿ, ಇವಾಗ ನಿನಗೆ ವೇಟ್ ಯೋ, 1 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಓಕೆ? ಗಾಯತ್ರಿ ಪುಟ್ಟಿ ಕಾಲ್ಗೆ ಸೀರೆ ಕಟ್ಟಿದ್ದೆ ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ಬೇಕಾದ್ರೆ ಗಾಯತ್ರಿನ ಶತ್ರು ತರ ನೋಡ್ತಾರೆ ಈ ರಾಕ್ಷಸಿ ಅತ್ತೆ. ಯಾಕೆ ಯಾರು ಮಾತಾಡ್ತಿಲ್ಲ? ಎಲ್ಲದಕ್ಕೂ ಉತ್ತರ ತಕ್ಷಣಕ್ಕೆ ಸಿಗಲ್ಲ ಸುಮನ. ಗಂಟಾಂತರ ತಪ್ತಲ್ಲ ಅಂತ ಖುಷಿ ಪಡೋದ್ ಬಿಟ್ಟು ಏನು ಮಾಡಕ್ಕಾಗಲ್ಲ. ಅಕ್ಕ, ಗಾಯತ್ರಿ ಗಾನವಿ ಎಲ್ಲಿದ್ದಾರೆ? ಮೇಲೆ. ವಲ್ಲಭ, ಅಯ್ಯೋ ನಿಂತ್ಕೊಳ್ಳೋ, ನಿಂತ್ಕೋ ವಲ್ಲ, ಮಾಡ್ಕೋಬೇಡ್ವೋ. ನೀನು ಮಾಡಲ್ಲ ಬಿಡಿ ಆಂಟಿ. ಮೂರ್ಖರು ಪೆದ್ದುತನದಿಂದ ಏನಾದ್ರೂ ಒಂದು ಕಷ್ಟ ತರ್ತಾನೆ ಇರ್ತಾರೆ ಸಖಿ. ವಲ್ಲಭ, ನಿಂತ್ಕೊಳ್ಳೋ. ಲೇ ಸ್ವಾಮಿ, ನೋ ಫೈಟಿಂಗ್ಸ್, ಹೊಡೆದಾಟ ಬೇಡ. ಏನೇ ಮಾತಾಡದಿದ್ರು ಕೂತ್ಕೊಂಡು ಮಾತಾಡೋಣ. ಮುಟ್ಟಾಳ ಕೂತಿದ್ದವನನ್ನ ಮೇಲೆ ಹೇಳೋ ಹಾಗೆ ಮಾಡಿ ಮತ್ತೆ ಕೂರೋಣ ಅಂತ ಹೇಳ್ತಾ ಇದ್ಯಾ? ವಲ್ಲಭ, ಈ ಕಡೆ ಬರೋ. ಸ್ವಾಮಿ, ಇವನೇನೋ ಉತ್ತರ ಕುಮಾರನ್ ಪೌರುಷ ತೋರ್ಸಕ್ಕೆ ಇಲ್ಲಿಗೆ ಬಂದೇ ಹೊರತು ನಿಮ್ಗೆ ತೊಂದರೆ ಮಾಡಕ್ಕೆ ಅಂತ ಅನ್ಕೋಬೇಡಿ ಸ್ವಾಮಿ. ನಿನ್ನ ಮಗ ನನ್ನ ಜಟೆ ಕೂಡ ಮುಟ್ಟೋಕ್ ಸಾಧ್ಯ ಇಲ್ಲ ತಿಲೋತ್ತಮ. ಯಾವಾಗ ಸ್ನಾನ ಮಾಡಿದ್ದೋ ಏನೋ, ನಾನ್ಯಾಕೆ ಅದನ್ನ ಮುಟ್ಟಕ್ ಹೋಗ್ಲಿ? ಸುಮ್ಮನಿರು ವಲ್ಲಭ್, ನೀನ್ ತಲೆ ಕೆಟ್ಟೊಂಥರ ಆಡ್ಬೇಡ. ಆಂಟಿ ಮುಖ ನೋಡ್ಕೊಂಡು ನಿನ್ಗೇನು ಮಾಡ್ದಿರ ಅವ್ರು ಸುಮ್ಮನಿದ್ದಾರೆ ಅಷ್ಟೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಹೂತಾಕ್ಬಿಟ್ಟಿರೋರು. ಮಾರಣ ಸ್ವಾಮಿ, ತಾಯಿ ಮೇಲೆ ಪ್ರೀತಿಯಿಂದ ನನ್ ಮಗ ನಿಮ್ಮನ್ನ ಕೇಳ್ತೀನಿ ಅಂತ ಬಂದ. ಮಾಮ್, ಕೇಳೋದಕ್ಕಲ್ಲ ಮಾಮ್, ಕಿತ್ ಬಿಸಾಕ್ತೀನಿ ಅಂತ ಹೇಳಿ ಅವಯ್ಯಂಗೆ. ಏಯ್ ಸುಮ್ನೇರ ನೀನು, ತಮಾಷೆ ಮಾಡ್ಬೇಡ ನೀನು. ರೇ ಸ್ವಾಮಿ, ಅಲ್ಲ ನೀವ್ ಹೇಳಿದ್ದೇನು ಇಲ್ಲಿ ನಡೀತಿರೋದೇನ್ರೇ? ಬುದ್ಧಿಹೀನ ನೀನು. ನಾಲ್ಗೆ ಹರಿಬಿಟ್ರು ಕ್ಷಮಿಸ್ತಾ ಇದ್ದೀನಿ. ಎಲ್ಲಿ ಹಳಿ ತಪ್ತು ಅಂತ ಅರ್ಥ ಆಗೋ ಹಾಗೆ ಹೇಳಿದ್ರೆ ಒಳ್ಳೇದು. ಅಲ್ಲ ಮಾಗ ಅಂದ್ರೇನು? ಪಾಪ ಇಲ್ದೇ ಇರೋದು ಅಂತ ಹೇಳಿದ್ರಿ. ಆದ್ರೆ ಮನೇಲಿ 2 ಹೆಣ್ಮಕ್ಳಿದ್ದಾರೆ. ಅವ್ರಿರೋ ಜಾಗದಿಂದ ಸೀರೆ ಕೆಳಗ್ ಬಂದು ನಮ್ಮ ಮಾಮ್ ಕುತ್ತಿಗೆಗೆ ಗಟ್ಟಿಯಾಗಿ ಸುತ್ಕೊಂತು. ಸ್ವಲ್ಪ ತಡ ಆಗಿದ್ರು ನಮ್ಮ ಮಾಮು ಈಜಿಪ್ಟ್ ಮಮ್ಮಿ ಆಗಿರೋರು. ಜೀವಂತವಾಗೇ ಇದಾರಲ್ಲ. ನಾನಿವತ್ತು ಬದುಕಿ ಉಳ್ದಿದ್ದಕ್ಕೆ ಇಲ್ಲಿ ತನಕ ಬರೋ ಹಾಗಾಯ್ತು ಸ್ವಾಮಿ. 1 ನಿಮಿಷ ತಡ ಆಗಿದ್ದಿದ್ರು ನನ್ ಉಸಿರೇ ನಿಂತು ಹೋಗಿರೋದು. ಈ ತಿಂಗಳಲ್ಲಿ ಸಾವೇ ಆಗಲ್ಲ ಅಂದಿದ್ರಲ್ಲ ಸ್ವಾಮಿ, ಆದ್ರೆ ಆಂಟಿ ಕುತ್ತಿಗೆಗೆ ಸೀರೆ ಸುತ್ಕೊಂಡಿತ್ತು. ನೀವ್ ಹೇಳ್ದಾಗ ನಡಿದೇನೆ, ನಾವ್ ಅನ್ಕೊಂಡಾಗೆ ಆಯ್ತು. ನಿಂದಿಸೋದನ್ನ ನಿಲ್ಸಿದ್ರೆ ವಿಧಿ ಸಂಧಿಸೋದ್ರ ಬಗ್ಗೆ ವಿವರಿಸ್ತೀನಿ. ಹೇಳಿ ಸ್ವಾಮಿ. ಸಾಯಲ್ಲ ಅಂತ ಹೇಳಿದ್ದೆ, ಆದ್ರೆ ಸಾವು ಬಂದು ಹೋಗುತ್ತೆ ಅಂತ ಹೇಳಿದ್ನೋ ಇಲ್ವೋ? ಹೆಲೋ, ಆ ಸಾವೇನ್ ಸ್ವೀಪರ ಇಲ್ಲ ಕೀಪರ ಬೆಳಗ್ಗೆನೆ ಮನೆಗೆ ಬಂದು ಹೋಗೋದಕ್ಕೆ? ನಾವು ಬದುಕೋದಿಕ್ಕೆ ಕಾರಣ ಮರಣ ಕಣೋ ಮೂರ್ಖ.
ನೆರಳಿನ ಹಾಗೆ ನಮ್ಮ ಬೆನ್ನಿಗೆ ಅಂಟಿರುತ್ತೆ ಸಾವು. ವಿಧಿ ಅನುಸಾರ ಅಪಾಯಕ್ಕೊಳಗಾಗಿ ಸಾವನ್ನಪ್ಪುತ್ತಾರೆ. ನನ್ನ ಹಣೆ ಬರ ಹೀಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಮೊದಲು ಸಂದೇಹನ ಬಗೆಹರಿಸ್ಕೋಬೇಕು. ನನ್ನನ್ನು ಸಾಯಿಸ್ಬೇಕು ಅಂತ ಪುನರ್ಜನ್ಮ ಎತ್ತಿರೋ ಗಾಯತ್ರಿ ಅಕ್ಕ ಮನೆಗೆ ಬರ್ದೇ ಇದ್ರೂ ನಾನು ಹೇಗೆ ಸಾವಿನ ಬಾಗ್ಲನ್ನ ತಟ್ಟಿ ವಾಪಸ್ ಬಂದೆ? ಗಾಯತ್ರಿ ದೇವಿ ಬಂದಿದ್ದಾಳೋ ಏನೋ. ದೊಡ್ಡಮ್ಮ ಬಂದಿದ್ರಾ? ಮತ್ತೆ ಆತ್ಮ ಸುತ್ತಾಡ್ತಿದ್ಯಾ? ಮಾಮ್, ಭಯ ಆಗ್ತಿದೆ ಮಾಮ್. ಏನಂತಿದ್ದೀರಾ ಸ್ವಾಮಿ ನೀವು? ಗಾಯತ್ರಿ ದೇವಿಯ ಹಾಗೆ ಉಸಿರಾಡ್ತಾನೆ ಇರುತ್ತೆ ತಿಲೋತ್ತಮ. ಸಣ್ಣ ಮಗು, ಅವಳ ಕೈನಲ್ಲಿ ಏನಾಗುತ್ತೆ ಅಂತ ನೀನು ಎಚ್ಚರ ತಪ್ಪಿದ್ರೆ ಮಾಘ ಮಾಸದಲ್ಲಿ ನೀನು ತಪ್ಪಿಸ್ಕೊಳ್ಬಹುದೇನೋ. ಫಾಲ್ಗುಣ ಮಾಸದಲ್ಲಿ ನಿರ್ಧಾರುಣ್ಯವಾಗಿ ನಿನ್ನ ಹುಡುಕೊಂಡು ಬರುತ್ತೆ ಮೃತ್ಯು. ಸ್ವಾಮಿ, ನೈನಿ ವಿಶಾಲ್ ದತ್ತು ತಗೊಂಡಿರೋ ಶಾಸ್ತ್ರಿಗಳ ಮೊಮ್ಮಗಳೊಳಗೆ ಗಾಯತ್ರಿ ಆಂಟಿ ಶಕ್ತಿ ಸೇರ್ಕೊಂಡಿಲ್ಲ ತಾನೆ? ಈ ಕ್ಷಣ ಪರೀಕ್ಷೆ ಮಾಡಿ. ಹೇಗ್ ಟೆಸ್ಟ್ ಮಾಡ್ಬೇಕು? ಹೊರಡೋ ಮೂರ್ಖ. ಆ ಹಸುಗೂಸೆ ಗಾಯತ್ರಿನ ಅಂತ ಪರೀಕ್ಷೆ ಮಾಡು. ಹೋಗು. ಈ ಸೀರೆ ಇಟ್ಕೊಂಡು ಯಾಕೆ ಓಡಾಡ್ತಿದ್ದೀರಾ ಯಜಮಾನ್ರೆ? ನೋಡು ನೈನಿ, ಈ ಸೀರೆನ ನೀನೇ ಉಟ್ಕೋಬೇಕಿತ್ತು. ಎಲ್ಲೋ ಸ್ಯಾರಿಯಿಂದಾಗಿ ಅಪಾಯ ಬರುತ್ತೆ ಎಂದಿದ್ದೆ, ಹಾಗೇ ಆಯ್ತು. ದೇವ್ರ ದಯೆಯಿಂದ ತಿಲೋತ್ತಮ ಅತ್ತೆಗೆ ಪ್ರಾಣಾಪಾಯ ತಪ್ತು ಯಜಮಾನ್ರೆ. ನೀನು ಹೇಳಿದ್ದು ಯಾವತ್ತೂ ಸುಳ್ಳಾಗ್ಲಿಲ್ಲ ನೈನಿ. ಆದರೆ ನಿನ್ನ ಮಾತು ನಿಜ ಆಗುತ್ತಲ್ವಾ ಅಂತ ತುಂಬ ಸಲ ನೊಂದ್ಕೋಬೇಕಾಗಿ ಬಂತು. ಅಪಾಯ ಅಂದ್ರೆ ಯಾರಿಗೇ ಆದ್ರೂ ಭಯ ಗಾಬರಿ ಆಗುತ್ತೆ ಅಲ್ವಾ ಯಜಮಾನ್ರೆ? ಇವಾಗ ಹೇಳು, ಈ ಸೀರೆನ ಗೆಸ್ಟ್ ಹೌಸಲ್ಲಿ ಇಟ್ಟು ಬರಲಾ? ಬೇಕಾಗಿಲ್ಲ ಯಜಮಾನ್ರೆ, ಅಪಾಯ ತಪ್ತಲ್ಲ. ಈಗ ಯಾರು ಬೇಕಾದ್ರೂ ಹಳದಿ ಸೀರೆ ಉಟ್ಕೋಬಹುದು. ಯಾರೋ ಉಟ್ರೆ ನನ್ನ ಫೋಟೋಸ್ ತೆಗೆಯೋದಕ್ಕೆ ನಾನೇನು ಫೋಟೋಗ್ರಫರ್ ಅಲ್ಲ ಮೇಡಮ್. ನೀನು ಉಟ್ಕೊಂಡ್ರೆ ನೋಡಿ ಖುಷಿ ಪಡುವಂತ ರೋಮಿಯೋ ನಾನು. ಈ ಸೀರೆನ ನಾನು ಉಟ್ಕೊಳ್ಳಲ್ಲ ಯಜಮಾನ್ರೆ, ಹುಷಾರಾಗಿ ಒಳಗಿಟ್ಕೋತೀನಿ. ಯಾಕೆ? ಮಾಮ್ನ ಹೆದರ್ಸೋದಕ್ಕ? ಸೊಸೆ ನೋಡಿ ಅತ್ತೆ ಭಯ ಪಡೋ ಕಾಲ ಬಂದಿದೆ ಅಂತೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಸೀರೆಗೆ ಸಿಕ್ಕಾಕೊಂಡಿದ್ ಮಾಮ್ ಮತ್ತೆ ಇದನ್ನ ನೋಡಿದ್ರೆ ಭಯ ಪಡ್ತಾರೆ ಅಂತ ಇದನ್ನ ಉಡಲ್ಲ ಅಂತಿದ್ಯಾ ಅಲ್ವಾ? ಹಾಗೆ ಅನ್ಕೋಬಹುದು. ಬೇರೆ ಏನೇನು ಅನ್ಕೋಬಹುದು? ಅಮ್ನೋರು ಗುಡ್ಸಿದ ಸೀರೆ ಇದು. ಜೀವ ಅಣ್ಣ ಆಗ್ಲಿ ಶಾಸ್ತ್ರಿಗಳಾಗ್ಲಿ ನನ್ನನ್ನ ತಂಗಿ ಮಗಳಾಗಿ ಭಾವಿಸಿ ತಗೊಂಡ್ ಬಂದಿರೋ ಸೀರೆ. ನಾನು ಉಡೋಕ್ಕೂ ಮುಂಚೆ ತನಗ್ ಒಳ್ಳೇದಾಗ್ಬೋದು ಅಂತ ನನ್ನ ತಂಗಿ ಸುಮ್ಮನ ಉಟ್ಕೊಂಡು ಮೈ ಮೇಲೆ ಬೊಬ್ಬೆ ಬರ್ಸ್ಕೊಂಡ್ಲು. ಅದಾದ್ಮೇಲೆ ತುಂಬಾ ಕೇವಲವಾಗಿ ಮಾತಾಡಿದ ಅತ್ತೆ ಕತ್ತಿಗೆ ನೇಣನ್ ಹಗ್ಗ ಆಯ್ತು. ಇದೆಲ್ಲ ನೋಡ್ತಿದ್ರೆ ಈ ಸೀರೆಲಿ ಏನೋ ಶಕ್ತಿ ಇದೆ ಅಂತ ಅನ್ನಿಸ್ತಿದೆ ಯಜಮಾನ್ರೆ. ಅದಕ್ಕೆ ಇದನ್ನ ಉಟ್ಕೊಳ್ದೆ ಹುಷಾರಾಗಿ ಒಳಗೆ ಎತ್ತಿಡ್ತೀನಿ ಅಂತ ಹೇಳ್ತಾ ಇರೋದು. ನಿನ್ನಿಷ್ಟ ನಾನಿ, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ನಿನಗೆ ಏನೇ ಅನ್ಸಿದ್ರು ನನ್ನ ಹತ್ರ ಶೇರ್ ಮಾಡು, ಓಕೆ? ಖಂಡಿತ ಹೇಳ್ತೀನಿ. ಅಯ್ಯೋ
ಎಲ್ಲಿ ಹೊಟ್ಟೆ? ಮಕ್ಕಳಿಗೆ ಹಾಲು ಕೊಡ್ಬೇಕು. ಆಮೇಲೆ ಆಟ ಆಡಿಸ್ಬೇಕು, ಊಟ ಮಾಡಿಸ್ಬೇಕು, ಗುಡ್ ನೈಟ್ ಅಂತ್ಯ. ಆಸ್ ಯೂಶುವಲ್ ಬೆಳಕಾಗ್ಬಿಡುತ್ತೆ ಅಲ್ವಾ? ಏಯ್ ಮೆಂಟಲ್ ನೈನಿ. ಹಾಯ್ ಮುದ್ದು, ಆಟ ಆಡ್ತಿದ್ಯಾ? ಒಂದ್ ನಿಮಿಷ, ನಮ್ಮ ಮಾಮ್ ಬರ್ತಾರಂತೆ, ಸರಿನಾ? ಇರಿ, ಬನ್ನಿ ಬನ್ನಿ ಬನ್ನಿ. ಬನ್ನಿ ಬೇಗ. ಮಾಮ್, ಪಾಪು ಏನು ಅಂತಿಲ್ಲ, ಸೈಲೆಂಟ್ ಆಗಿ ನೋಡ್ತಾ ಇದೆ ಅಷ್ಟೇ. ಪಾಪು ಅಲ್ಲ ಕಣೋ, ನಿಮ್ ದೊಡ್ಡಮ್ಮ. ಈಗ ಎದುರಿಸ್ತಿರಲ್ಲ ಮಾಮ್, ಇನ್ನೂ ಕ್ಲಾರಿಫೈ ಮಾಡ್ಕೊಂಡಿಲ್ಲ ತಾನೆ? ಟೆಸ್ಟ್ ಮಾಡ್ಬೇಕಲ್ವಾ? ಅದನ್ನೇ ಹೇಳಿದ್ ನಾನು. ಆಮೇಲೆ ತಾನೇ ನಾವು ಭಯ ಪಡ್ಬೇಕು. ಏಯ್, ಭಯ ಪಡೋಕೆ ಮುಹೂರ್ತ ನೋಡ್ಬೇಕಾಗಿಲ್ಲ. ಸಾವು ಮುಂದಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಮೈಯೆಲ್ಲ ನಡುಗತ್ತೆ. ವಲ್ಲಭ್ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರೆ ಅಲ್ಲಿ ನೈನಿ ಬಂದ್ಬಿಡ್ತಾಳ ಆಂಟಿ. ಗಾಯತ್ರಿ ಆಂಟಿ ಪುನರ್ಜನ್ಮ ಎತ್ತಿದ್ದಾರೆ ಅನ್ನೋದು ಗೊತ್ತು. ಮಾರಣ್ಣ ಸ್ವಾಮಿ ಈ ಮಗುನೇ ನಿಮ್ ಶತ್ರುನ ಅಲ್ವಾ ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಅಂತ ಹೇಳಿದಾರಲ್ವಾ? ಮೊದ್ಲು ಆ ಕೆಲಸ ಮಾಡೋಣ ಆಂಟಿ. ನನ್ ಕೈ ಬೆರಳು ಗಾಯತ್ರಿ ದೇವಿ ಕೈ ಬೆರಳಿಗೆ ತಾಗದ್ರೆ ಬೆಂಕಿ ಎಗರುತ್ತೆ ಅಂತ ಹೇಳಿದ್ದಾರೆ. ನಿಮ್ ರೈಟ್ ಹ್ಯಾಂಡ್ ನ ಕೊಡಿ ಮಾಮ್, ಪಾಪ ಬಲ್ಗೈಗೆ ತಾಗಿಸ್ತೀನಿ, ಕೊಡಿ. ಏಯ್, ಇಡಿಯಟ್. ಅಯ್ಯೋ, ತಾಗ್ಸೋದಿಕ್ಕೆ ಇದೇನ್ ಆಟ ಅಂತ ಅನ್ಕೊಂಡಿದ್ಯಾ? ತಲೆ ಕೆಟ್ಟಿದ್ಯಾ ನಿನ್ಗೆ? ಅಯ್ಯೋ ಆಂಟಿ, ಮೆತ್ತಗ್ ಮಾತಾಡಿ, ಕೇಳಿಸ್ಬಿಡುತ್ತೆ. ಮಾಮ್, ಡೂ ಇಟ್ ಫಾಸ್ಟ್. ಏಯ್, ನೀನ್ ಸುಮ್ನಿರು. ಒಂದ್ ಸೆಕೆಂಡ್. ಸಡನ್ ಆಗಿ ಫೈರ್ ಹತ್ಕೊಂಡ್ರೆ ಅಲ್ಲಿರೋ ಗ್ಲಾಸ್ ತಗೊಂಡು ನೀನ್ ಎರ್ಚ್ಬಿಡು ವಲ್ಲಭ್. ಬೆಂಕಿ ಹೊತ್ಕೊಂಡ್ಮೇಲೆ ಯಾಕೆ ಗಾಬರಿ ಆಗ್ಬೇಕು? ಅದಕ್ಕೆ ಮೊದಲೇ ತಂದಿಟ್ಕೊಬಿಡ್ತೀನಿ. ಕಮೋನ್ ಆಂಟಿ, ಟಚ್. ಭಯ ಆಗ್ತಿದೆ. ಆಗತ್ತೆ ಆಂಟಿ, ಬಟ್ ಇವಳು ಗಾಯತ್ರಿ ಆಂಟಿ ಹೌದು ಅಲ್ವಂತ ತಿಳ್ಕೊಳ್ಳೋವರೆಗೂ ನೆಮ್ಮದಿ ಇರಲ್ಲ. ಇನ್ ಸ್ವಲ್ಪ ಮುಂದಕ್ಕೆ ಹೋಗಿ. ಓಕೆ. ಏನ್ ಮಾಡ್ತಿದ್ಯೋ? ಸ್ಟಾಪ್ ಇಟ್ ವಲ್ಲಭ್. ಹುಚ್ಚಿಡ್ದಿದೆ ನಿಂಗೆ? ಬೆಡ್ಶೀಟ್ ಅಲ್ಲಿ ಯಾಕೆ ಹಾಕೊಡ್ದೆ? ಫೈರ್ ಹತ್ಕೊಳ್ಳಿಲ್ವ ಮಾಮ್? ಯೂಸ್ಲೆಸ್ ಫೆಲೋ. ಹತ್ಕೊಳ್ತು ಅಂತ ನೀನೇ ಊಹಿಸ್ಕೊಂಡು ಹೊಡೆದು ಸಾಯಿಸ್ತೀಯ ಅನ್ಸತ್ತೆ. ಸಾರಿ ಮಾಮ್. ಆಕ್ಚುಲಿ ಚಿಕ್ಕ ಬೆಂಕಿ ಕೂಡ ಹೊತ್ಕೋಬಾರ್ದು ಅಂತ ನಿಮ್ಮ ಮಗನ ಉದ್ದೇಶ ಅಷ್ಟೇ. ಕಂಡಿದೀನ್ ಬಾ. ಸ್ವಲ್ಪ ಸುಮ್ನಿರು. ಸಖಿ, ಇವನನ್ನ ಕಂಟ್ರೋಲ್ ಮಾಡು.
ನಾನ್ ನೋಡ್ಕೋತೀನಿ ಬಿಡಿ ಆಂಟಿ, ನೀವ್ ಮುಂದುವರಿಸಿ. ಬೆಂಕಿ ಹೊತ್ಕೊಂಡಿದ್ದೆ, ನನ್ ಕೈ ಬಿಡು ಸಖಿ. ನೀನ್ ಏನೇನೋ ಊಹಿಸ್ಕೋಬೇಡ, ಮೊದ್ಲು ಏನಾಗುತ್ತೆ ಅಂತ ನೋಡೋಣ ಇರು. ಓಕೆ 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 ಮಾಮ್, ರೆಡಿನಾ? ನನ್ ಸಾವು ಇವನಿಗೆ ಆಟ ಅನ್ಸತ್ತೆ. ಸೈಲೆಂಟ್ ಆಗಿ ಇದ್ಬಿಡು. ಕಾಮಾಗಿರುವಲ್ಲ. ಅಯ್ಯೋ ವೇಟ್. ಏನೂ ಆಗ್ಲಿಲ್ಲ ಆಂಟಿ? ಹೌದು ಸಖಿ. ಏ ವಲ್ಲಭ, ಬೆಂಕಿ ಹತ್ಕೊಳ್ಳೇ ಇಲ್ಲ. ನನ್ ಕೈಗೆ ಗಾಯನೂ ಆಗಿಲ್ಲ. ನಾನ್ ಸೇಫು ಕಣೋ. ಹೌದು ಮಾಮ್, ಅಂದ್ರೆ ಈ ಮಗು ಹೆಸರು ಮಾತ್ರ ಗಾಯತ್ರಿ, ಆದ್ರೆ ಗಾಯತ್ರಿ ದೊಡ್ಡಮ್ಮಲ್ಲ ಅಂತ ಪ್ರೂವ್ ಆಯ್ತು. ರಿಲ್ಯಾಕ್ಸ್ ಆಂಟಿ, ಟೆಸ್ಟಲ್ಲಿ ನಾವು ಪಾಸ್ ಆದ್ವಿ. ಎಸ್. ಯಾವುದಕ್ಕೂ ಇರ್ಲಿ, ಗಾನವಿ ಕೈನ ಟಚ್ ಮಾಡ್ಬಿಡಿ ಮಾಮ್, ಮುಂದೆ ಯಾವತ್ತಾದ್ರೂ ಡೌಟ್ ಬಂದ್ರು ಬರ್ಬೋದು. ಏ ನಥಿಂಗ್, ಏನೂ ಆಗ್ಲಿಲ್ಲ. ಈ ಮಕ್ಕಳಿಂದ ನನ್ಗೆ ಯಾವ ತೊಂದ್ರೆನೂ ಇಲ್ಲ. ನನ್ನ ಕೈಯಿಂದ ಸತ್ತಿರೋ ಗಾಯತ್ರಿ ದೇವಿ ಇಲ್ಲಂತೂ ಇಲ್ಲ. ಚಂದು ಕಂಪ್ನಿಗೆ ಕೊಟೇಶನ್ ನೋಡ್ಕೊಂಡು ಕಳಿಸಿ. ಈ ಸಲ ಸುಮ್ನೆ ಎಲ್ಲ ಸ್ಯಾಂಕ್ಷನ್ ಮಾಡಕ್ ಹೋಗ್ಬೇಡಿ, ಕರೆಕ್ಟಾಗಿ ನೋಡ್ಕೊಂಡು ಮಾಡಿ. ಡನ್ ಬ್ರೋ, ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಓಕೆ ಬಾವಾ, ಸ್ವಲ್ಪ ಮಾತಾಡ್ಬೇಕಿತ್ತು. ಬ್ಯುಸಿ ಇದ್ರೆ ಆಮೇಲೆ ಬರ್ತೀನಿ. ಪರವಾಗಿಲ್ಲ ಸುಮ್ನ, ಏನ್ ವಿಷಯ ಹೇಳು. ಕೊಡೋದು ತಗೊಳ್ಳೋದ್ ಬಗ್ಗೆ ಜಾಸ್ತಿ ಸಮಯ ಹಿಡಿಯಲ್ಲ, ನೀವ್ ಒಪ್ಕೊಂಡ್ರೆ. ನೇರವಾಗಿ ಹೇಳಿದ್ರೆ ಟೈಮ್ ವೇಸ್ಟ್ ಆಗಲ್ಲ. ಯಾಕೆ ಸಿಟ್ ಮಾಡ್ಕೋತೀಯ ವಿಕ್ರಾಂತ್? ಇವನ್ ಸಂಸಾರದಲ್ಲಿ ಎಲ್ಲ ರಿವರ್ಸ್ ಆಗೇ ಇದೆ. ಹೇಗೆ 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 ಸ್ವಲ್ಪ ವಿವರ್ಸ್ ಹೇಳ್ತೀರಾ? ನೀನ್ ನನಗೆ ಹಿಂಸೆ ಕೊಡ್ತೀಯ, ಇವನ್ ನೋಡಿದ್ರೆ ಸುಮನ ನೋಡಿದ್ದೆ ಸಿಟ್ ಮಾಡ್ಕೋತಾನೆ. ನಮ್ಗೇನೋ ಗಂಡ್ಮಗ ಹುಡ್ತು, ವಿಕ್ರಾಂತ್ಗೆ ದುರ್ಬುದ್ಧಿ ಬಂದು ಗಾನವಿನ ಎತ್ಕೊಂಡು ಹೋಗಿ. ಎಕ್ಸ್ಕ್ಯೂಸ್ ಮೀ ವಲ್ಲಭಾವ, ನೀವು ನಡೆದಿರೋದ್ರ ಬಗ್ಗೆ ಮಾತಾಡದೇ ಇದ್ರೇನೆ ಒಳ್ಳೇದು. ನನ್ ದೊಡ್ಡ ಮಗ ನನ್ ಚಿಕ್ಕ ಮಗ ಮಾಡಿದ ತಪ್ಪನ್ನ ಇನ್ನೊಂದ್ಸಲ ಹೇಳಿದ್ರೆ ನೀನ್ ಯಾಕೆ ಫೀಲ್ ಮಾಡ್ಕೋತಿದ್ಯಾ? ಹಾಗಿರುವಾಗ ಎಷ್ಟೋ ವರ್ಷದ ಹಿಂದೆ ನಡೆದಿರೋ ಗಾಯತ್ರಿ ಆಂಟಿ ವಿಷಯನ್ ಕೂಡ ನಾವ್ ಮಾತಾಡಬಾರ್ದು. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಕಿ. ನೈನಿ ಮನ್ಸಿಗೆ ನೋವಾಗೋ ವಿಷಯನ ಮಾತಾಡಬೇಡ ಅಂತ ಹೇಳಿದ್ಲು, ಬಟ್ ಆ ವಿಷಯನ ಮರಿಬೇಡ ಅಂತ ಯಾವುದೇ ಕಾರಣಕ್ಕೂ ಹೇಳಲಿಲ್ಲ, ಹೇಳೋದು ಇಲ್ಲ. ಹೋಗ್ಲಿ ಬಿಡು ವೇಶ್, ದೊಡ್ಡತ್ಗೆ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ದಿರೋರ್ಗೆ ಅರ್ಥ ಮಾಡಿಸ್ಬೇಕು ಅಂತ ಅನ್ಕೊಳ್ಳೋದು ಅನಾವಶ್ಯಕ. ಲೈಟ್ ಹೌಸ ಎಲ್ಲರೂ ಮಾತಾಡ್ತಾ ಹೋದ್ರೆ ಸುಮನಮ್ಮಂಗೆ ವಿಶಾಲ್ ಕೊಟ್ಟಿರೋ ಟೈಮ್ ಮುಗ್ದೋಗತ್ತೆ.